ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿ ಹ್ಯಾಪಿ ರೋಮಯಾಸ್ ವ್ಲಾಗ್ಸ್. ನಾವು ಮಾರ್ನಿಂಗ್ 5ಗೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೇಗನೆ ಎದ್ದು ರೆಡಿಯಾಗಿ 3:30ಗೆಲ್ಲ ಎದ್ದಿದ್ವಿ. ಬೇಗನೆ ಸ್ನಾನ ಮುಗಿಸಿ ರೆಡಿಯಾಗಿ 5 ಅಷ್ಟರಲ್ಲಿ ಹೊರಟ್ವಿ. ಸೊ ನಾವು ಹೋಗ್ತಿರೋದು ನಂಜನಗೂಡಿಗೆ. ಬೆಳಕಾಗಿದೆ ಇವಾಗ. ಆಲ್ಮೋಸ್ಟ್ ನಾವು ಕೂಡ ರೀಚ್ ಆಗಿದ್ದೀವಿ. ಟೈಮ್ 7 ಆಗಿದೆ. ಸೊ ನಾವು ರೀಚ್ ಆದ್ವಿ. ಫಸ್ಟ್ ಕಾರ್ ಪಾರ್ಕಿಂಗ್ನ ಮಾಡಿ ನಾವು ಕಪಿಲಾ ನದಿ ಕಡೆ ಹೋದ್ವಿ. ಇದು ಕಪಿಲಾ ನದಿಗೆ ಹೋಗಿ ಅಲ್ಲಿ ಕೈಕಾಲು ತೊಳ್ಕೊಂಡು ನೀರು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಕಪಿಲಾ ನದಿ ಹತ್ರ ಹೋದ್ವಿ. ಇಲ್ಲಿ ಸ್ನಾನ ಕೂಡ ಮಾಡೋರು ಮಾಡ್ಕೊತಾರೆ, ಮುಡಿ ಕೊಡ್ತಾರೆ, ಕೂದಲು ಕೊಡೋರು, ಹರಕೆ ಇರೋರು ಕೂದಲು ಕೊಟ್ಟು ಸ್ನಾನ ಮುಗಿಸಿ ಹೋಗೋರು ದರ್ಶನಕ್ಕೆ ಹೋಗ್ತಾರೆ. ನಾವಿಲ್ಲಿ ಕಪಿಲಾ ನದಿಯಿಂದ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡಿ ನಗ್ತಾ ಇದ್ದಾಳೆ, ಅಲ್ಲಿ ಬಿದ್ದೋಗಿದೆ ಬಂದವಳ್ದು. ಫೋಟೋ ತಕ್ಕೊಳ್ಳೋಣ ಬಾರೆ ಅಂದರೆ ನನ್ನ ಮಗಳು ಬರಲಿಲ್ಲ. ಅವಳು ಅವ್ರ ಅಜ್ಜಿ ಜೊತೆ ಹೋದ್ಲು. ನಾನು ನಮ್ಮ ಹಸ್ಬೆಂಡ್ ಮಾತ್ರ ಫೋಟೋ ಕ್ಲಿಕ್ ಮಾಡಿಕೊಂಡ್ವಿ. ಫೋಟೋ ಕ್ಲಿಕ್ ಮಾಡಿಕೊಂಡು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ನೋಡಿ ಕೂತಿದ್ದಾಳೆ. ಬಾರೆ ಅಂತ ಅಂದರೆ ಬರಲ್ಲ ನಾನು, ನೀವೇ ತಕ್ಕೊಳ್ಳಿ ಅಂತ ಹೇಳಿದ್ಲು. ಸೊ ನಾವೇ ಫೋಟೋಸ್ನ ತಗೊಂಡು ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಫೋಟೋಸ್ನ ತಗೊಂಡು ಹೋದ್ವಿ. ಎಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ, ಸೊ ಅದೇನೇ ನಂಜುಂಡೇಶ್ವರನ ದೇವಸ್ಥಾನ. ದಾರಿನಲ್ಲಿ ಹೋಗಬೇಕಾದ್ರೆ ದೇವಸ್ಥಾನ ಕಡೆ ಹೋಗಬೇಕಾದ್ರೆ ಇಲ್ಲಿ ಶಿವನ ಮೂರ್ತಿ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನಾವಿಲ್ಲಿ ಹೋಗ್ತಾ ಇದ್ದೀವಿ. ನಾವು ವೀಕ್ ಡೇಸ್ ಹೋಗಿದ್ದರಿಂದ ತುಂಬ ರಶ್ ಏನು ಇರಲಿಲ್ಲ. ರಶ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ರಶ್ ಇರಲೇ ಇಲ್ಲ ಅಲ್ಲಿ. ಅರ್ಲಿ ಮಾರ್ನಿಂಗ್ ಬೇರೆ ಹೋಗಿದ್ವಲ್ಲ, ಸೊ ಖಾಲಿ ಇತ್ತು. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಮಧ್ಯಾಹ್ನ 12:30ಇಂದ 2:30 ತನಕ ಅನ್ನ ಸಂತರ್ಪಣೆ ಇರುತ್ತಂತೆ. ನಾವು ಮಾರ್ನಿಂಗ್ ಹೋಗಿದ್ದರಿಂದ ನಾವು ಅದಕ್ಕೆಲ್ಲ ವೆಯ್ಟ್ ಮಾಡಲಿಲ್ಲ, ದರ್ಶನ ಮಾಡಿಕೊಂಡು ಬಂದುಬಿಟ್ವಿ. ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹತ್ರದಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ ಫೋಟೋಸ್ಗಿಂತನೂ. ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ವೀಕ್ ಡೇಸಲ್ಲಿ ಮಾರ್ನಿಂಗ್ ಹೋಗಿ, ರಶ್ ಇರಲ್ಲ. ಹುಣ್ಣಿಮೆ ದಿನ ಅಂತೂ ತುಂಬಾ ರಶ್ ಇರುತ್ತಂತೆ ಇಲ್ಲಿ. ನಾವು ವೀಕ್ ಡೇಸು ವೆಡ್ನಸ್ಡೇ ಹೋಗಿದ್ವಿ ಅನಿಸುತ್ತೆ. ನಾವು ಸೊ ರಶ್ ಇರಲಿಲ್ಲ ಅಷ್ಟು. ಇದು ನಾವೀಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಒಳಗಡೆ ಟೆಂಪಲ್ ಒಳಗಡೆ ಈ ಥರ ಇದೆ ನೋಡಿ. ಸುತ್ತ ತುಂಬ ದೊಡ್ಡದಾಗಿದೆ ದೇವಸ್ಥಾನ. ನಾನು ಒಂದು 10 ಇಯರ್ಸ್ 12 ಇಯರ್ಸೇ ಆಗಿತ್ತು ನಾನು ಹೋಗಿ ನಂಜನಗೂಡಿಗೆ. ಇವಾಗ ಹೋಗ್ತಿರೋದು ನೋಡಿ. ಕಂಬಗಳೆಲ್ಲ ಎಷ್ಟೊಂದು ಕಂಬಗಳಿದೆ. ಸೊ ಆ ಕಡೆ ಗ್ರಿಲ್ಸ್ ಇದೆಯಲ್ಲ, ಸೊ ಆ ಕಡೆ ಕೂಡ ದೇವ್ರುಗಳ ಮೂರ್ತಿಗಳನ್ನ ಇಟ್ಟಿದ್ದಾರೆ ಅಲ್ಲಿ ಆ ಸೈಡು. ನೋಡಿ ರಶ್ ಇಲ್ಲದೆ ಇರೋದ್ರಿಂದ ನಾನು ಹೊರಗಡೆ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ. ಈ ಒಳಗಡೆ ಇರೋದು ಈ ಥರ ಇದೆ ದೇವಸ್ಥಾನ, ತುಂಬಾ ದೊಡ್ಡದು. ಇಲ್ಲಿ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಬೇರೆ ಬೇರೆ ದೇವಸ್ಥಾನಗಳು ಕೂಡ ಇದೆ, ಪುಟ್ಟ ದೇವಸ್ಥಾನಗಳಿಲ್ಲಿ. ಆಂಜನೇಯನ ದೇವಸ್ಥಾನ, ಬೇರೆ ವಿಗ್ರಹಗಳು ಕೂಡ ಇದೆ ಇಲ್ಲಿ. ನೇಮ್ಸ್ ಕೂಡ ಎಲ್ಲ ಬರೆದಿದ್ದಾರೆ. ಹತ್ರ ಹೋಗಿ ನೋಡಬೇಕು, ಕಾಣಿಸಲ್ಲ. ನಾವು ದರ್ಶನ ಮಾಡ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ದರ್ಶನ ಮಾಡೋದು ಅದೆಲ್ಲ ಫೋಟೋ ತೆಗಿಯೋಕ್ಕಾಗಲ್ಲ, ವಿಡಿಯೋ ಮಾಡೋದಕ್ಕೆ. ಸೊ ಇದು ಹೊರಗಡೆದು ನೋಡಿ. ಹೊರಗಡೆನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾವು ದರ್ಶನ ಎಲ್ಲ ಆದಮೇಲೆ ಹೊರಗಡೆ ನೋಡಿ ಬಸವಣ್ಣಂದು ದರ್ಶನ ಕೂಡ ಮಾಡ್ಕೊಂಡ್ವಿ. ಬಸವಣ್ಣ ಇದು ತುಂಬ ದೊಡ್ಡದಾಗಿದೆ. ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡಾದಮೇಲೆ ಇಲ್ಲಿ ಹೊರಗಡೆ ಈ ಥರ ಸ್ಪೇಸ್ ಇದೆ ವರಾಂಡದಲ್ಲಿ. ಸೊ ನಾವಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ತುಲಾಭಾರ ಕೂಡ ನಡೆಯುತ್ತೆ. ಹರಕೆ ಏನಾದರೂ ಇದ್ದರೆ ಅಕ್ಕಿ ಬೆಲ್ಲ ಇದು ತುಲಾಭಾರ ಮಾಡೋರು ಕೂಡ ತುಲಾಭಾರ ಮಾಡಬಹುದು ಇಲ್ಲಿ. ಹುಣ್ಣಿಮೆ ದಿನ ತುಂಬ ಚೆನ್ನಾಗಿ ಇರುತ್ತೆ ಪೂಜೆ ಇಲ್ಲಿ. ನೋಡಿ ಎಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ಹೊರಗಡೆ ಬಂದ್ವಿ. ಫೋಟೋಸ್ ತಕ್ಕೊಂಡ್ವಿ ನಾವು. ಇದು ನಮ್ಮಮ್ಮ, ಇದು ನಮ್ಮ ಹಸ್ಬೆಂಡು, ಇದು ನನ್ನ ಮಕ್ಕಳು. ಇಲ್ಲಿ ಹೊರಗಡೆ ಕೂಡ ದೇವಸ್ಥಾನ ಇದೆ. ಹೊರಗಡೆ ಸಂಕಷ್ಟರ ಗಣಪತಿ ಟೆಂಪಲ್ ಇದೆ, ಅಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಇದು ಒಳಗಡೆದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.